ಮನೀಶ್ ಪಾಂಡೆ ಒಬ್ಬ ದುರಂತ ನಾಯಕ ಅಂದರೆ ತಪ್ಪಾಗಲ್ಲ. ಹಿ ಈಸ್ ದ ಫಸ್ಟ್ ಎವರ್ ಇಂಡಿಯನ್ ಟು ಹಿಟ್ IPL ಸೆಂಚುರಿ. ಇವತ್ತಿಗೆ ಆ ಸೆಂಚುರಿ ಹೊಡೆದು ಎಕ್ಸಾಕ್ಟಾಗಿ 17 ಇಯರ್ಸ್ ಆಗಿದೆ. ಆ್ಯಂಡ್ ಆಶ್ಚರ್ಯ ಏನಪ್ಪ ಅಂದರೆ ನೆನ್ನೆ ಕೂಡ KKRಗೆ ಅವರು ವಿನ್ನಿಂಗ್ ನಾಕ್ ಆಡಿ ಪ್ಲೇಯರ್ ಆಫ್ ದ ಮ್ಯಾಚ್ನ ಪಡ್ಕೊಂಡಿದ್ದಾರೆ. ಇವರು ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಇವರೆಲ್ಲ ಸೇಮ್ 2008 ಅಂಡರ್-19 ಬ್ಯಾಚಿಂದ ಬಂದವರು. ಇನ್ಫ್ಯಾಕ್ಟ್ ಮನೀಶ್ ಪಾಂಡೆ ಆ ಫಸ್ಟ್ ಸೆಂಚುರಿ ಹೊಡೆದಾಗ ಹಿ ಈಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತ ಪ್ರಿಡಿಕ್ಟ್ ಮಾಡಿರ್ತಾರೆ. ಬಟ್ ಕ್ರಿಕೆಟ್ ಈಸ್ ಕ್ರೂಯಲ್. ಮನೀಶ್ ಪಾಂಡೆ ವಿಷಯದಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ BCCI ಕಡೆಯಿಂದ ಎಕ್ಸ್ಟೆಂಡೆಡ್ ಬ್ಯಾಕಿಂಗ್ ಇವ್ರಿಗೆ ಸಿಗಲಿಲ್ಲ. ಒನ್ ಬ್ಯಾಟ್ ಸೀರೀಸ್, ನೆಕ್ಸ್ಟ್ ಸೀರೀಸ್ ಡ್ರಾಪ್, ಒನ್ ಸ್ಲೋ ನಾಕ್, ಕ್ರಿಟಿಸಿಸಮ್. ಆ್ಯಂಡ್ ಇವ್ರಿಗೆ ಅಂತ ಒಂದು ಫಿಕ್ಸ್ಡ್ ರೋಲ್ ಇಂಡಿಯನ್ ಟೀಮಲ್ಲಿ ಇರಲೇ ಇಲ್ಲ. ಒಂದ್ಸರಿ ಮಿಡಲ್ ಆರ್ಡರಲ್ಲಿ ಕಳಿಸೋರು, ಒಂದ್ಸರಿ ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡೋಕ್ಕೆ ಕಳಿಸೋರು, ಒಂದ್ಸರಿ ಫಿನಿಷರ್ ರೋಲ್ ಮಾಡೋಕ್ಕೆ ಕಳಿಸೋರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ PR ಗೇಮ್ ತುಂಬಾ ವೀಕ್ ಇತ್ತು. 2014 IPL ಫೈನಲಲ್ಲಿ ಇವ್ರು ಆಡಿದ್ದ ವಿನ್ನಿಂಗ್ ಇನ್ನಿಂಗ್ಸು ಇನ್ನು ಕಣ್ಣಿಗೆ ಕಟ್ತಂಗಿದೆ. ಕರ್ನಾಟಕ ಕ್ರಿಕೆಟ್ಗೂ ಕೂಡ ಮನೀಶ್ ಪಾಂಡೆ ಅವ್ರ ಕೊಡುಗೆ ತುಂಬಾ ದೊಡ್ಡದು. 2019 ವಿಜಯ್ ಹಜಾರೆ ಮತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಎರಡರಲ್ಲೂ ಕ್ಯಾಪ್ಟನ್ ಆಗಿ ಚಾಂಪಿಯನ್ಶಿಪ್ನ ಕರ್ನಾಟಕಕ್ಕೆ ತಂದುಕೊಟ್ರು. ಬಟ್ ಒಂದಂತೂ ಖಂಡಿತ, ಶ್ರೇಯಸ್ ಅಯ್ಯರ್, ಸಂಜು ಸ್ಯಾಮ್ಸನ್, ಅಜಿಂಕ್ಯ ರಹಾನೆ ಇವ್ರಿಗೆ ಸಿಕ್ಕಷ್ಟು ಎಕ್ಸ್ಟೆಂಡೆಡ್ ಬ್ಯಾಕಿಂಗ್ BCCIಯಿಂದ ಮನೀಶ್ ಪಾಂಡೆಗೆ ಸಿಕ್ಕಿದ್ರೆ ಟೈರ್ 1 ಕ್ರಿಕೆಟರ್ಸ್ ಅಂತ ಇವತ್ತು ನಾವು ಏನು ಕರಿತೀವಿ ಆ ಲಿಸ್ಟಲ್ಲಿ ನಾವು ಮನೀಶ್ ಪಾಂಡೆನ ನೋಡ್ಬೋದಾಗಿತ್ತು.